ನಮಸ್ಕಾರ ಎಲ್ಲ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನನ್ನ ಜೊತೆಗೆ ಇದ್ದಾರೆ ಲೆಜೆಂಡ್ರಿ ಟೀಮ್ ಅಂತ ಹೇಳ್ಬೋದು. ಜಯ ಕರ್ನಾಟಕ, ಖಂಡಿತವಾಗ್ಲೂ ಜಯ ಇದ್ದೇ ಇರುತ್ತೆ ಕರ್ನಾಟಕಕ್ಕೆ ಯಾವಾಗ್ಲೂ ಕೂಡ. ಅಂತಹ ನಮ್ಮೊಟ್ಟಿಗೆ ಲೆಜೆಂಡ್ ಪ್ಲೇಯರ್ ಇದ್ದಾರೆ ಸಚಿನ್ ಮಹಾದೇವ್ ಅವರು. ಸ್ವಾಗತ ಸರ್ ತಮಗೆ. ನೀವು ಕೂಡ ನಮ್ಮ ಫ್ರೆಂಡ್ಸ್ ಕಪ್ ಸೀಸನ್ 1ರಲ್ಲೂ ಆಡಿದ್ರಿ, ಸೀಸನ್ 2 ಆಡ್ತಿದ್ರ. ರಾಜ್ಯ ಕಂಡ ಶ್ರೇಷ್ಠ ಟೆನ್ನಿಸ್ ಬಾಲ್ ಪ್ಲೇಯರ್ ನೀವು. ನಮ್ಮ ಫ್ರೆಂಡ್ಸ್ ಕಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಟೂರ್ನಮೆಂಟು ಅಂತೂ ಆರ್ಗನೈಸೇಷನ್ ಅಂತೂ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಲೆವೆಲಿಗೆ ಟೂರ್ನಮೆಂಟ್ ಮಾಡೋದು ಅಂದರೆ ಏನು ಹುಡುಗಾಟದ ಪ್ರಶ್ನೆ ಅಲ್ಲ. ಯಾಕಂದರೆ ಈಗ ಟೀಮ್ನೆಲ್ಲ ಗುಡ್ಡೆ ಹಾಕಿ ಅದು ಫ್ರೀ ಎಂಟ್ರಿ ಕೊಟ್ಟು ಎಲ್ಲ ಕರೆಸಿ ಅವರಿಗೆ ಊಟ ತಿಂಡಿ ಆಗಲಿ ಫೆಸಿಲಿಟೀಸ್ ಆಗಲಿ ಕೊಡೋದು ಇನ್ನು ತಮಾಷೆ ಅಲ್ಲ. ತುಂಬ ಚೆನ್ನಾಗಿ ನಡೀತಾ ಇದೆ ಟೂರ್ನಮೆಂಟು. ಸೊ ರೇಣುಗೌಡರಿಗೆ ಹಾಗೂ ಅವ್ರ ಫ್ರೆಂಡ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ಜೈ ಕರ್ನಾಟಕ ಸಂಸ್ಥೆ ಹುಟ್ಟು ಮತ್ತು ಅದರ ಹಿನ್ನೆಲೆ ಸೊ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈಗ ನೀವು ಫಸ್ಟು ಸ್ಪೋರ್ಟ್ಸ್ ಕನ್ನಡ ಟಿ ವಿ ಅಂತ ಅಂದರೆ, ಈಗ ಸ್ಪೋರ್ಟ್ಸ್ ಕನ್ನಡ ಅಂತ ಬಂದರೆ KRK ಅವರು ಬಗ್ಗೆ ಮಾತಾಡಲೇಬೇಕು. ಅವ್ರದ್ದು ಬಗ್ಗೆ ಹೇಳಬೇಕು ಅಂದರೆ ಅದು ಯಾಕಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರು ಆಗ್ತಿರೋ ಎಫರ್ಟು ನಮ್ಮ ಕರ್ನಾಟಕ ಇದರಲ್ಲಿ ಯಾರಿಗೂ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವ್ರು ಆಗ್ತಿರೋ ಎಫರ್ಟು ಇದರಿಂದ ಏನಿದೆ, ಅದು ಹಿನ್ನೆಲೆ ಏನಿದೆ, ಸೊ ಎಲ್ಲ ಅದನ್ನು ಅವ್ರನ್ನ ಬೇರೆ ಥರ ನೋಡ್ಕೊತಿದ್ದಾರೆ. ಅಂದರೆ ಲೈಕ್ ಈಗ ಅವ್ರು ಕಷ್ಟಪಟ್ಟು ಎಲ್ಲ ಪ್ಲೇಯರ್ಸ್ನ ಒಂದುಗೂಡ್ಸೋದು, ಲೆಜೆಂಡ್ ಪ್ಲೇಯರ್ಸ್ನ ಈಗ 40+ ಸ್ಟಾರ್ಟ್ ಮಾಡಿದ್ದೆ ಅವರು. ಸ್ಟಾರ್ಟ್ ಮಾಡಿ ಇವಾಗ ನೋಡಿದ್ರೆ ಅದು 42, 45 ಅಂತ ಎಲ್ಲ ಹೋಗಿ ಅದು ಈಗ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಸೊ ಈಗ ಅದನ್ನೆಲ್ಲ ಈಗ ಅವರು ಹಿನ್ನೆಲೆ ಏನು ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಅದೆಲ್ಲರಿಗೂ ಜನಕ್ಕೆ ಗೊತ್ತಾಗಬೇಕು. ಒಂದು ಕ್ರಿಕೆಟ್ನ ಒಂದು ಹಂತಕ್ಕೆ ಬೆಳೆಸಬೇಕು, ಅಸೋಸಿಯೇಷನ್ ಮಾಡಬೇಕು ಅಂತೆಲ್ಲ ಒಂದು ಪರದಾಡ್ತಾ ಇದ್ದಾರೆ ಅವರು. ಸೊ ಪ್ರತಿಯೊಬ್ಬರು ಇದ್ರ ಮೂಲಕ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ, ಒಂದು ಅಸೋಸಿಯೇಷನ್ ಮಾಡುವ. ಸೊ KRK ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಸೊ ಎರಡನೇದಾಗಿ ಈಗ ನಮ್ಮ ಟೀಮ್ ಬಗ್ಗೆ ಕೇಳಿದ್ರೆ, ಈಗ ನಮ್ಮದು ಟೀಮ್ ಬಂದು 64 ಇಯರ್ಸಿಂದ ಇದೆ. ಸೊ ಇದು ನಮ್ಮದು 7ನೇ ತಲೆಮಾರು ಆಡ್ತಾ ಇರೋದು. ಸೊ ನಮ್ಮ ಸೆಂದಿಲ್ ಸರ್ ಆಗಲಿ, ನಾಗಿ ಸರ್, ಮನೋಹರ್ ಸರ್ ಆಗಲಿ, ಸೊ ಅವರು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅವರು ನಮ್ಗೆ ಹೇಳೋದೇ ಅಷ್ಟೇ, ನೀವು ಬಿಂದಾಸ್ ಹೋಗೋವಾಗ ಆಡ್ಕೊಂಬರೋ, ಬೇರೆ ಏನು ತಲೆ ಕೆಡಿಸ್ಕೊಂಬಿಡಿ. ಆಮೇಲೆ ಬೇರೆ ಪ್ಲೇಯರ್ಸ್ ಆಗಲಿ ಅದಾಗಲಿ, ನೀವು ಈಗ ಫೈನಲ್ ಬಂದ್ವಿ ಅಂದ್ಕೊಳ್ಳಿ, ಇಲ್ಲ ಸೆಮೀಸ್ ಬಂದ್ವಿ ಅಂದ್ಕೊಳ್ಳಿ, ಈಗ ಶೇರು ಅದು ಇದು ಅಂತೆಲ್ಲ ನಡೀತಾ ಇದೆ. ಸೊ ಈಗ ಅವ್ರು ಹೇಳೋದಷ್ಟೇ, ನೀವು ಹೋಗಿ ಬಿಂದಾಸಾಗಿ ಫ್ರೀಯಾಗಿ ಆಡಿ, ಯಾವುದು ಕ್ರಿಕೆಟ್ನ ಉಳಿಸಿ ಅಂತ ಅಷ್ಟೇ ಕೇಳೋದು ಹೊರತು. ಸೊ ನೀವು ಆರಾಮಾಗಿ ಆಡ್ಕೊಂಬನ್ನಿ. ಬೇರೆ ವಿಷಯದಲ್ಲಾಗಲಿ ಅವ್ರೇನು ನಮಗೆ ಗೇಮ್ ಅಂತ ಬಂದಾಗ ಅವ್ರು ಇನ್ವಾಲ್ವ್ ಆಗಲ್ಲ. ಸೊ ಇದು ನಮಗೆ ಪ್ಲಸ್. ಯಾಕಂದರೆ ನಾವು ಈಗ ಏನು ಆಡ್ತಾ ಇದ್ದೀವಿ ಎಲ್ಲ ನಮ್ಮಲ್ಲೇ ನಮ್ಮದಲ್ಲಿ ಕ್ಯಾಪ್ಟನ್ಸಿ ಅದು ಇದು ಅಂತೆಲ್ಲ ಏನಿಲ್ಲ. ಎಲ್ಲರೂ ಡಿಸಿಷನ್ ತೊಗೊತೀವಿ, ಒಟ್ಟಾಗಿರ್ತೀವಿ. ಸೊ ಅದು ನಮ್ಮ ಟೀಮಿಂದ ನಾವು ಕಲ್ತಿದ್ದೀವಿ. ಸೊ ನಮ್ಮದು ಟೀಮ್ದು ಎಥಿಕ್ಸ್ ಆಗಲಿ, ಸೊ ಅವ್ರು ಏನು ಕ್ಯಾರಿ ಮಾಡಿದ್ದಾರೆ ಅದನ್ನು ನಾವು ಉಳಿಸ್ಕೊತ ಹೋಗ್ತಾ ಇದ್ದೀವಿ. ನಮ್ದು ಈಗಿನ ಪ್ಲೇಯರ್ಸಿಗೆ, ನಮ್ಮ ಟೀಮವ್ರಿಗೆ ನಾವು ಫಸ್ಟ್ ಹೇಳೋದೇ ಅಷ್ಟೇ, ಅವ್ರ ಹೆಸರು ಮಾಡಿರೋದನ್ನ ನಾವು ಕಳಿಬಾರ್ದು ಅನ್ನೋದು ಉದ್ದೇಶದಿಂದ ಆಡ್ತಾ ಇದ್ದೀವಿ ಹೊರತು. ಸೊ ಉಳಿಸ್ಬೇಕು ಅಷ್ಟೇ, ಅದು ನಮ್ಮ ಇಂಟೆನ್ಷನ್ ಇರೋದು. ಖಂಡಿತವಾಗ್ಲೂ ಸರ್, ನೀವು ಹೇಳಿದ್ರಿ ನಮ್ಮ KRK ಆಚಾರ್ಯ ಅವ್ರ ಬಗ್ಗೆ ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ಜೈ ಕರ್ನಾಟಕದ ಬಗ್ಗೆ ನಾವಂತೂ ತುಂಬ ಕೇಳ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ. ಆಲ್ ದ ಬೆಸ್ಟ್ ಸರ್. ಮೊದಲನೇದಾಗಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರಿ, ಎಂಥ ಅದ್ಭುತವಾದಂತಹ ಬ್ಯಾಟಿಂಗ್. ನೀವು ಕೊನೆಯ ಹಂತದಲ್ಲಿ ಬಂದ್ರಿ, 20 ರನ್ ಗಳಿಸ್ಕೊಂಡ್ರಿ, 2 ಪ್ರಮುಖ ವಿಕೆಟ್ಗಳನ್ನು ತೊಗೊಂಡ್ರಿ, 3 ಕ್ಯಾಚ್ಗಳನ್ನು ತೊಗೊಂಡ್ರಿ. ಒಟ್ಟಾರೆ ಇವತ್ತು ನಿಮ್ಮ ದಿನ ಆಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಫ್ಯೂಚರ್ ಮ್ಯಾಚಸಲ್ಲಿ. ಇದಿಷ್ಟು ನಮ್ಮ ಸಚಿನ್ ಮಹಾದೇವ್ ಅವರ ಮಾತುಗಳು. ಥ್ಯಾಂಕ್ ಯು ಎಲ್ಲ ವೀಕ್ಷಕರೇ, ನಮಸ್ಕಾರ.